ಹಲೋ ಎವ್ರಿವನ್, ನಾವಿವತ್ತು ಬಂದಿದ್ದೀವಿ ಈಶಾ ಫೌಂಡೇಶನ್ ಇನ್ ಚಿಕ್ಕಬಳ್ಳಾಪುರ. ಸೊ ಇಲ್ಲಿಗೆ ಬಸ್ ಅವೈಲಬಿಲಿಟೀಸ್ ಕೂಡ ಇದೆ. ಸೊ ಬೈಕ್ ಕಡೆಯಿಂದ ಏನಾದರೂ ಬಂದರೆ ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ಕೂಡ ಕಟ್ಟಬೇಕಾಗುತ್ತೆ. ಆ್ಯಂಡ್ ದಿಸ್ ಈಸ್ ದ ಎಂಟ್ರೆನ್ಸ್ ಆಫ್ ದ ಈಶಾ ಫೌಂಡೇಶನ್. ತುಂಬ ಪೀಸ್ಫುಲ್ಲಾಗಿದೆ ಆ್ಯಂಡ್ ತುಂಬಾ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಜಾಗನ ಮಾತ್ರ. ಸೊ ದೇವರನ್ನ ನೋಡಿದ ತಕ್ಷಣ ಮೈಯೆಲ್ಲ ಜಿಮ್ ಅನಿಸುತ್ತೆ. ಆ್ಯಂಡ್ ನಾವಿಲ್ಲಿಗೆ ಬಂದಿರೋದು ಮಾರ್ನಿಂಗ್. ಸೊ ಬಿಸಿಲಂತೂ ಹೆವಿ ಇರುತ್ತೆ ಮಾರ್ನಿಂಗ್ ಟೈಮಲ್ಲಿ, ಅಂದರೆ ಒಂದು 10 o'clock ಮೇಲೆ. ಸೊ ನಾವು ನೈಟ್ ಶೋನ ಮಿಸ್ ಮಾಡ್ಕೋತಾ ಇದ್ದೀವಿ. ಮತ್ತು ಇಲ್ಲಿ ತುಂಬ ಎನ್ವಿರಾನ್ಮೆಂಟ್ ಅಂತೂ ತುಂಬ ಸೈಲೆಂಟಾಗಿ ಪೀಸ್ಫುಲ್ಲಾಗಿದೆ. ಸೊ ವೀಕೆಂಡ್ಸಲ್ಲಿ ತುಂಬಾ ಜನ ಇರ್ತಾರೆ. ಸೊ ಈ ಥರ ವೀಕ್ ಡೇಸಲ್ಲಿ ಬಂದರೆ ಆರಾಮಾಗಿ ದೇವ್ರ ದರ್ಶನ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಮತ್ತು ಇಲ್ಲಿ ದೇವಸ್ಥಾನ ಒಳಗಡೆ ಫೋಟೋಸ್ ವಿಡಿಯೋಸ್ ಏನು ಎಂಟ್ರಿ ಇರೋದಿಲ್ಲ. ಮತ್ತು ಇಲ್ಲಿ ನಂದಿ ಇದ್ದಾರೆ. ಆ ದೇವ್ರನ್ನ ನೋಡೋದೇ ಒಂದು ಆನಂದ. ಈ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋದಾಗ ಹತ್ರದಿಂದ ಯಾವ ಥರ ನಾವು ಆ ಒಂದು ವಿಗ್ರಹನ ಮುಟ್ಟಿದಾಗ ಫೀಲ್ ಆಗುತ್ತೋ, ಸೊ ಇಲ್ಲಿ ನೋಡಿದಾಗ ಕೂಡ ಅದೇ ಥರ ಫೀಲ್ ಆಯಿತು. ಸೊ ಒಂದು ಕ್ಷಣಕ್ಕೆ ಮೈ ರೋಮಾಂಚನ ಅನ್ನೋ ಥರ ಫೀಲ್ ಆಯಿತು. ಮತ್ತು ಇಲ್ಲಿ ವಿಧವಾದ ಸೇವೆ ಕೂಡ ಇದೆ. ಯಾರಾದರೂ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅಂದರೆ QR ಕೊಟ್ಟಿರ್ತೀನಿ, ಸ್ಕ್ಯಾನ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೋದು. ಮತ್ತು ಇಲ್ಲಿ ಒಂದು ವೈಬ್ಸ್ ಎಲ್ಲ ನೋಡಿದ್ರೆ ಸೇಮ್ ಐಸ್ಥೆಟಿಕ್ ವೈಬ್ಸ್ ಥರ ಇದೆ. ಸೊ ಇಲ್ಲಿ ಒಂದು ಗೋಶಾಲೆ ಇರ್ಬೋದು, ಮತ್ತು ತುಂಬ ಬ್ಯೂಟಿಫುಲ್ಲಾಗಿ ಮಳಿಗೆ ಮಾತು ಅಂತ, ಮತ್ತು ಈ ನಂದಿ ವಿಗ್ರಹ ತುಂಬಾ ಒಂಥರ ಮೈಂಡ್ಗೆ ಪೀಸ್ಫುಲ್ ಅಂತ ಅನ್ನಿಸ್ತಾ ಇತ್ತು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.